ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ವ ಮಹಾಯಜ್ಞೋ ಮಹಾಹವಿಃ. ಜ್ಯೇಷ್ಠ ನಕ್ಷತ್ರದ 4ನೇ ಪಾದದವರು ದಿನನಿತ್ಯ 27 ಬಾರಿ ಈ ಶ್ಲೋಕವನ್ನು ಪಠಿಸಬೇಕು. ಇದರ ಅರ್ಥ ಸೃಷ್ಟಿ ಸ್ಥಿತಿ ಸಂಹಾರ ಆಕಸ್ಮಿಕವಲ್ಲ, ಅದು ಕರ್ಮಬದ್ಧವಾದ ಕ್ರಿಯೆ. ಎಲ್ಲವನ್ನೂ ಕರಾರುವಕ್ಕಾಗಿ ಗಣಿತಬದ್ಧವಾಗಿ ಮಾಡುವವನಾದ, ಬೆಳಕುಗಳಿಗೆ ಬೆಳಕನ್ನು ನೀಡುವ ಮಹಾ ತೇಜಸ್ಸು ಉಳ್ಳವನಾದ, ಕ್ಷೀರಸಾಗರದಲ್ಲಿ ಸಹಸ್ರಾರದತ್ತ ಹೆಡೆಯೆತ್ತಿ ನಿಂತ ಶೇಷಶಕ್ತಿಯ ಮೇಲೆ ಮಲಗಿ ದರ್ಶನವನ್ನೀಯುವ ಅನಂತ ಪದ್ಮನಾದ, ನಿಶ್ಚಯ ಜ್ಞಾನದಿಂದ ಮಾಡುವ ಯಜ್ಞವನ್ನು ಸ್ವೀಕರಿಸುವವನಾದ, ಯಜ್ಞಗಳಿಂದ ಆರಾಧ್ಯನಾದ, ಸರ್ವಶಬ್ದವಾಚ್ಯನಾದ ಆ ಭಗವಾನ್ ಮಹಾವಿಷ್ಣುವಿಗೆ ನಮಸ್ಕರಿಸುತ್ತಿದ್ದೇನೆ, ನನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳುವುದೇ ಈ ಶ್ಲೋಕ.